ನಮಸ್ಕಾರ ರೀ ಎಲ್ರಿಗೂ. WPL ನ 15ನೇ ಪಂದ್ಯದಲ್ಲಿ RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದು ನೋಡ್ರಿ. ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ RCB ತಂಡದ ವಿರುದ್ಧ 7 ವಿಕೆಟ್ಗಳಿಂದ ಗೆದ್ದುಕೊಂಡದ್ ನೋಡ್ರಿ. ಎಸ್ ಹೌದ್ರಿ, ಈ ಪಂದ್ಯ ವಡೋದರಾದಾಗ ನಡೆಯಿತು ನೋಡ್ರಿ. ಈ ಪಂದ್ಯದಲ್ಲಿ ಡೆಲ್ಲಿ ತಂಡದ ನಾಯಕಿ ಜೆಮಿಮಾ ರಾಡ್ರಿಗ್ಸ್ ಅವರು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡ್ರು ನೋಡ್ರಿ. ಹಿಂಗಾಗಿ RCB ತಂಡ ಏನ್ ಮಾಡಿದ್ರಿ, ಬ್ಯಾಟಿಂಗ್ ಮಾಡ್ತು ನೋಡ್ರಿ ಮೊದಲು. ಹಿಂಗಾಗಿ RCB ತಂಡವು ತನ್ನ 20 ಓವರ್ಗಳಲ್ಲಿ ಎಲ್ಲಾ ವಿಕೆಟ್ ಕಳೆದುಕೊಂಡು 109 ರನ್ಗಳನ್ನು ಗಳಿಸಿತ್ ನೋಡ್ರಿ. ಡೆಲ್ಲಿ ತಂಡದ ಬೌಲರ್ ಗಳ ಅಬ್ಬರದಿಂದಾಗಿ RCB ತಂಡವು ಅಲ್ಪ ಮೊತ್ತವನ್ನು ಕಲೆ ಹಾಕಿತ್ ನೋಡ್ರಿ. RCB ತಂಡದ ಇನ್ನಿಂಗ್ಸ್ ನಲ್ಲಿ ಗರಿಷ್ಠ ಸ್ಕೋರ್ ಯಾರು ಗಳಿಸಿದ್ರಪ್ಪ ಅಂತಂದ್ರ RCB ತಂಡದ ನಾಯಕಿ ನೋಡ್ರಿ, ಸ್ಮೃತಿ ಮಂದಾನ 38 ರನ್ ರೀ. ಎಸ್ ಹೌದ್ರಿ, ಸ್ಮೃತಿ ಮಂದಾನ ಅವರು 34 ಎಸೆತಗಳಲ್ಲಿ 6 ಬೌಂಡರಿ ಮತ್ತು 1 ಸಿಕ್ಸರ್ ನಿಂದ 38 ರನ್ ಗಳಿಸಿದ್ರು ನೋಡ್ರಿ. ಇದು RCB ತಂಡದ ಇನ್ನಿಂಗ್ಸ್ ನ ಗರಿಷ್ಠ ಮೊತ್ತವಾಗಿದೆ ನೋಡ್ರಿ. RCB ತಂಡದ ಯಾವೊಬ್ಬ ಆಟಗಾರ್ತಿಯೂ ಸಹ ಉತ್ತಮ ಮೊತ್ತವನ್ನು ಗಳಿಸಲು ಸಾಧ್ಯವಾಗಿಲ್ಲ ನೋಡ್ರಿ. ಇದಕ್ಕೆ ಕಾರಣ ಡೆಲ್ಲಿ ತಂಡದ ಪ್ರಮುಖ ಬೌಲರ್ಗಳು ವಿಕೆಟ್ ಪಡೆಯುವುದರ ಮುಖಾಂತರ RCB ತಂಡವನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಿದ್ರು ನೋಡ್ರಿ. ಹಾಗಂದ್ರೆ ಡೆಲ್ಲಿ ತಂಡದಲ್ಲಿ ಯಾರ್ಯಾರು ಎಷ್ಟೆಷ್ಟು ವಿಕೆಟ್ ಪಡೆದಾರಪ್ಪ ಅಂತಂದ್ರ ನಂದಿನಿ ಶರ್ಮಾ ಅವರು 3 ವಿಕೆಟ್, ಚಿನ್ನಲ್ ಹೆನ್ರಿ ಅವರು 2 ವಿಕೆಟ್, ಮಾರಿಜಾನ್ ಕಾಪ್ ಅವರು 2 ವಿಕೆಟ್, ಮಿನ್ನು ಮಣಿ 2 ವಿಕೆಟ್, ಶ್ರೀಚರಣಿ 1 ವಿಕೆಟ್. ಈ 5 ಮಂದಿ ಬೌಲರ್ ಗಳಿಂದ RCB ತಂಡವು ಏನ್ ಮಾಡ್ತ್ರಿ, ಬ್ಯಾಟಿಂಗ್ ನಲ್ಲಿ ಪರದಾಡಿತ್ ನೋಡ್ರಿ. ಹಿಂಗಾಗಿ RCB ತಂಡವು ಈ ಪಂದ್ಯದಲ್ಲಿ ಅಲ್ಪ ಮೊತ್ತವನ್ನು ಕಲೆ ಹಾಕಿತ್ ನೋಡ್ರಿ. ಕೇವಲ 109 ರನ್ ಗಳಿಗೆ RCB ತಂಡ ಸೀಮಿತಗೊಂಡಿತ್ ನೋಡ್ರಿ. ಹಿಂಗಾಗಿ 110 ರನ್ ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು 15.4 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 111 ರನ್ ಗಳಿಸಿ 7 ವಿಕೆಟ್ ಗಳಿಂದ ಭರ್ಜರಿಯಾದ ಗೆಲುವನ್ನು ಕಂಡದ್ ನೋಡ್ರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಸತತವಾಗಿ 3ನೇ ಬಾರಿಗೆ ರನ್ ಚೇಸ್ ಮಾಡಿ ಗೆದ್ದದ್ ನೋಡ್ರಿ ಈ ಸೀಸನ್ ನಲ್ಲಿ. ಎಸ್ ಹೌದ್ರಿ, ಆ 3 ರನ್ ಚೇಸ್ ಗಳಲ್ಲಿ ಪ್ರತಿ ಪಂದ್ಯದಲ್ಲೂ ಸಹ 7 ವಿಕೆಟ್ ಗಳಿಂದ ಏನ್ ಮಾಡಿದ್ರಿ, ಡೆಲ್ಲಿ ತಂಡ ಗೆದ್ದದ್ ನೋಡ್ರಿ. ಇವತ್ತಿನ ಪಂದ್ಯಕ್ಕಿಂತ ಮುಂಚೆ ಡೆಲ್ಲಿ ತಂಡ 5ನೇ ಸ್ಥಾನವನ್ನು ಪಡೆದಿತ್ತು ಪಾಯಿಂಟ್ ಪಟ್ಟಿಯಲ್ಲಿ. ಆದರೆ ಈ ಪಂದ್ಯದಲ್ಲಿ ಗೆದ್ದು ಬೀಗಿದ ಡೆಲ್ಲಿ ತಂಡವು ಪಾಯಿಂಟ್ ಪಟ್ಟಿಯಲ್ಲಿ 2ನೇ ಸ್ಥಾನ ಅದ ನೋಡ್ರಿ. ತಾನು ಆಡಿರುವ 6 ಪಂದ್ಯಗಳಲ್ಲಿ ಡೆಲ್ಲಿ ತಂಡ 3 ಪಂದ್ಯಗಳನ್ನು ಗೆದ್ದು 3 ಪಂದ್ಯಗಳನ್ನು ಸೋತು 6 ಅಂಕಗಳನ್ನು ಕಲೆ ಹಾಕಿ ಪಾಯಿಂಟ್ ಪಟ್ಟಿಯಲ್ಲಿ 2ನೇ ಸ್ಥಾನದಾಗ ನೋಡ್ರಿ. RCB ತಂಡವು 2026ರ WPL ನಲ್ಲಿ ಮೊದಲನೇ ಸೋಲನ್ನು ಅನುಭವಿಸಿತ್ತು ನೋಡ್ರಿ, ಅದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ. RCB ತಂಡವು ತಾನು ಆಡಿರುವ 6 ಪಂದ್ಯಗಳಲ್ಲಿ 5 ಪಂದ್ಯಗಳನ್ನು ಗೆದ್ದು 1 ಪಂದ್ಯವನ್ನು ಸೋತು 10 ಅಂಕಗಳನ್ನು ಕಲೆ ಹಾಕಿ ಪಾಯಿಂಟ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ನೋಡ್ರಿ. 2ನೇ ಸ್ಥಾನದಲ್ಲಿರುವುದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ, 3ನೇ ಸ್ಥಾನದಲ್ಲಿರುವುದು ಗುಜರಾತ್ ಜೈಂಟ್ಸ್ ತಂಡ. ಗುಜರಾತ್ ತಂಡವು ಸಹ ತಾನು ಆಡಿರುವ 6 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನು ಗೆದ್ದು 3 ಪಂದ್ಯಗಳನ್ನು ಸೋತು 6 ಅಂಕಗಳನ್ನು ಕಲೆ ಹಾಕಿ ಪಾಯಿಂಟ್ ಪಟ್ಟಿಯಲ್ಲಿ 3ನೇ ಸ್ಥಾನದ ನೋಡ್ರಿ. ಮುಂಬೈ ತಂಡವು ತಾನು ಆಡಿರುವ 6 ಪಂದ್ಯಗಳಲ್ಲಿ 2 ಪಂದ್ಯ ಗೆದ್ದು 4 ಪಂದ್ಯ ಸೋತು ಪಾಯಿಂಟ್ ಪಟ್ಟಿಯಲ್ಲಿ 4ನೇ ಸ್ಥಾನದಾಗದ ನೋಡ್ರಿ. UP ವಾರಿಯರ್ಸ್ ತಂಡವು ಸಹ ತಾನು ಆಡಿರುವ 6 ಪಂದ್ಯಗಳಲ್ಲಿ 2 ಪಂದ್ಯ ಗೆದ್ದು 4 ಪಂದ್ಯ ಸೋತು ಪಾಯಿಂಟ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಾಗದ ನೋಡ್ರಿ, ಅದು 5ನೇ ಸ್ಥಾನದಾಗ್ರಿ. ಈ ಸೀಸನ್ ನಲ್ಲಿ RCB ತಂಡವು ಮೊದಲನೇ ಸೋಲನ್ನು ಅನುಭವಿಸಿತ್ ನೋಡ್ರಿ. ಸತತವಾಗಿ 5 ಪಂದ್ಯಗಳನ್ನು ಗೆದ್ದಿದ್ದ RCB ತಂಡಕ್ಕೆ ಆಘಾತ ತಂದಿದ್ದು ಡೆಲ್ಲಿ ನೋಡ್ರಿ. 110 ರನ್ ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ ನೋಡ್ರಿ. ಎಸ್ ಹೌದ್ರಿ, ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಇನ್ನಿಂಗ್ಸ್ ನಲ್ಲಿ ಮಿಂಚಿದ್ದು ಶಫಾಲಿ ವರ್ಮಾ, ಲಾರಾ ವಲ್ವರ್ಡ್, ಜೆಮಿಮಾ ರಾಡ್ರಿಗ್ಸ್ ಮತ್ತು ಮಾರಿಜಾನ್ ಕಾಪ್. ಈ 3 ಬ್ಯಾಟ್ಸ್ಮನ್ ಗಳ ಉತ್ತಮವಾದ ರನ್ ಗಳ ಕೊಡುಗೆಯಿಂದ ಸುಲಭವಾಗಿ ಏನ್ ಮಾಡ್ತ್ರಿ, RCB ತಂಡದ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಬೇಗಿತ್ ನೋಡ್ರಿ. ಈ ಪಂದ್ಯದಲ್ಲಿ ಆಲ್ರೌಂಡರ್ ಆಟದ ಪ್ರದರ್ಶನವನ್ನು ನೀಡಿದ ಮಾರಿಜಾನ್ ಕಾಪ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ನೋಡ್ರಿ. RCB ಮುಂದಿನ ಪಂದ್ಯ ಬಲಿಷ್ಠವಾದ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ 26ನೇ ತಾರೀಕು ಎದುರಿಸ್ತದ ನೋಡ್ರಿ. ಆ ಪಂದ್ಯದಾಗ RCB ತಂಡ ಗೆತ್ತಂದ್ರ ಡೈರೆಕ್ಟ್ ಆಗಿ ಫೈನಲ್ ಹೋಗ್ತದ್ರಿ. RCB ತಂಡವು ಇನ್ನೂ 2 ಪಂದ್ಯಗಳನ್ನು ಆಡ್ಬೇಕು ನೋಡ್ರಿ. ಆ 2 ಪಂದ್ಯಗಳಲ್ಲಿ 1 ಪಂದ್ಯವನ್ನು ಗೆದ್ದರೆ ಡೈರೆಕ್ಟ್ ಏನ್ ಮಾಡ್ತಾರೆ, ಫೈನಲ್ ಹೋಗ್ತದ್ರಿ. ನಾಳೆ ಪುರುಷರ T20 ಪಂದ್ಯ ಇರುವುದರಿಂದ ನಾಳೆ WPL ನ ಮಹಿಳೆಯರ ಪಂದ್ಯವು ಇರುವುದಿಲ್ಲ ನೋಡ್ರಿ. ಹಿಂಗಾಗಿ 26ನೇ ತಾರೀಕಿನ ನಾವು ಕಾಯ್ಬೇಕಾಗ್ತದ ನೋಡ್ರಿ. ನಾಳೆ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಗುವಾಹಟಿಯಲ್ಲಿ ನಡೆಯಲಿರುವ 3ನೇ T20 ಪಂದ್ಯವನ್ನು ನಾವೆಲ್ಲರೂ ವೀಕ್ಷಿಸಮ್ರಿ. ಆ ಪಂದ್ಯದಲ್ಲಿ ಭಾರತ ಗೆಲ್ಲಲಿ ಎಂಬುದು ನಮ್ಮೆಲ್ಲರ ಆಸೆ ಆಗತ್ತೆ ನೋಡ್ರಿ. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.